ಸೊ ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ವಿ. ಈಗ ಸೆಕೆಂಡ್ ಪ್ರಾಬ್ಲಮಿಗೆ ಬರುವ. ಅದೇನು ಹೇಳ್ತಾ ಇದೆ, ಸಾಲ್ವ್ 2x ಪ್ಲಸ್ 3y ಈಸ್ ಈಕ್ವಲ್ ಟು 11 ಆ್ಯಂಡ್ 2x ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24 ಆ್ಯಂಡ್ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ m ಫಾರ್ ವಿಚ್ y ಈಸ್ ಈಕ್ವಲ್ ಟು mx ಪ್ಲಸ್ 3. ಸೊ ಈ ಥರ ಕ್ವೆಶನ್ ಎಕ್ಸಾಮಲ್ಲಿ ಬಂದಾಗ ನೀವು ಫಸ್ಟಿಗೆ ಹೀಗೆ ನೋಡ್ಕೊಳ್ಳಿ, ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಕೊಟ್ಟಿದ್ದಾರಾ ಅಂತ. ಸೊ ಇಲ್ಲಿ ಇಕ್ವೇಷನ್ 1 ಇಕ್ವೇಷನ್ 2 ಇದೆ, ಆಮೇಲೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಮ್ ಅಂತಿದೆ. ಸೊ ಇಲ್ಲಿ ಈ ಕ್ವೆಶನಲ್ಲಿ ಸಹ ಇಲ್ಲಿ ವೈ ಮತ್ತು ಎಕ್ಸ್ ಇದೆ ವ್ಯಾಲ್ಯೂ. ವೈ ಎಕ್ಸ್ ವ್ಯಾಲ್ಯೂ ಇದ್ರದ್ದು ಹಾಕಿದರೆ ಎಮ್ ವ್ಯಾಲ್ಯೂ ಕಂಡುಹಿಡಿಬೋದು ಅಲ್ವಾ. ಸೊ ಆವಾಗ ಆ ಥರ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು. ಎಕ್ಸಾಮಲ್ಲಿ ಈ ಥರ ಕ್ವೆಶನ್ ಬಂದಾಗ ಇಲ್ಲಿ ಎರಡು ಇಕ್ವೇಷನ್ ಇದ್ದಾಗ ಎಮ್ ವ್ಯಾಲ್ಯೂ ಕಂಡುಹಿಡೀರಿ ಅಂತ ಹೇಳಿದಾಗ ಇಲ್ಲಿ ಈ ಕ್ವೆಶನಲ್ಲೂ ಸಹ ವೈ ಮತ್ತು ಎಕ್ಸ್ ಇದ್ದಾಗ ಆವಾಗ ನೀವು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಉಪಯೋಗಿಸಬೇಕು. ಹೇಗೆ ಮಾಡೋದಂತ ನೋಡುವ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡುವ ಅಂತ ಹೇಳಿದ್ದಲ್ವ. ಸೊ ಈಗ ಫಸ್ಟ್ ಇಕ್ವೇಷನ್ ಇದು ಸೆಕೆಂಡ್ ಇಕ್ವೇಷನ್ ಆಗಿ ತಗೊಳ್ಳುವ. ಇದನ್ನು ನಾನು ಹೋದ ಕ್ಲಾಸಲ್ಲೆಲ್ಲ ಹೇಳಿದ್ದೆ. ಸೊ ಅದರಿಂದ ನಾನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವೆರಡು ಇಕ್ವೇಷನ್ 1 ಇಕ್ವೇಷನ್ 2 ಅಂತ ಬರೆದುಕೊಂಡಾದ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಿದೆ, ಫ್ರಮ್ ಇಲ್ಲಿಗೆ ಸಿಂಪ್ಲರ್ ಇಕ್ವೇಷನ್ ಅಂತ ಹೇಳಿದ್ದೆ. ಇಕ್ವೇಷನ್ 1 ಸಿಂಪಲ್ ಆಗಿದೆ, ಅದನ್ನು ತಗೊಳ್ಳಿ. ಅದನ್ನು ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೇವೆ ಇದರಲ್ಲಿ. ಸೊ 2x ಇಸ್ ಈಕ್ವಲ್ ಟು ಅಲ್ವಾ, 2x ಇಲ್ಲಿ ಇಕ್ವೇಷನ್ 1 ಏನಿದೆ, 2x ಪ್ಲಸ್ 3y ಈಸ್ ಈಕ್ವಲ್ ಟು 11 ಅಂತಿದೆ. ಸೊ ಅದರಲ್ಲಿ ಈಗ 2x ಕಂಡುಹಿಡಿತಾ ಇದ್ದೀವಿ. 2x ಈಸ್ ಈಕ್ವಲ್ ಟು ಈಗ 11 ಇಲ್ಲೇ ಇರುತ್ತೆ, ಪ್ಲಸ್ 3y ಈಚೆ ಬಂದರೆ ಮೈನಸ್ 3y ಆಗುತ್ತೆ ಅಲ್ವಾ. ಸೊ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 11 ಮೈನಸ್ 3y, ಇದು 2 ಕೆಳಗಡೆ ಬರುತ್ತೆ. ಆವಾಗ ಇದು ಇಕ್ವೇಷನ್ ಎಕ್ಸ್ ಈಸ್ ಈಕ್ವಲ್ ಟು 11 ಮೈನಸ್ 3y ಬೈ 2, ಇದು ಇಕ್ವೇಷನ್ 3 ಆಯಿತು ಅಲ್ವಾ. ಸೊ ಇಕ್ವೇಷನ್ 3 ಸಿಕ್ತು. ಈಗ ಸಬ್ಸ್ಟಿಟ್ಯೂಟ್ 3 in 2 ಅಂತಿದೆ. ಸೊ ಉಳಿದಿದ್ದು ಯಾವುದು, ಸೆಕೆಂಡ್ ಇಕ್ವೇಷನ್ ಉಳಿದಿತ್ತು. ಸೆಕೆಂಡ್ ಇಕ್ವೇಷನ್ ಏನು ಹೇಳ್ತಾ ಇದೆ, 2x ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24 ಅಂತ ಇದೆ ಅಲ್ವಾ. ಸೊ ಈಗ ಸೆಕೆಂಡ್ ಇಕ್ವೇಷನಿಗೆ ಇದು ಥರ್ಡ್ ಇಕ್ವೇಷನನ್ನು ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಈಗ 2 ಇಲ್ಲಿ ಹಾಗೆ ಇರುತ್ತೆ, ಎಕ್ಸ್ ಬದಲಿಗೆ ಈ ವ್ಯಾಲ್ಯೂ ಹಾಕ್ಕೊಳ್ತೇವೆ. ಎಕ್ಸ್ ಬದಲಿಗೆ ಏನದು 11 ಮೈನಸ್ 3y ಬೈ 2 ಅಂತ ಹಾಕ್ಕೊಂಡಿದ್ದೇವೆ ಅಲ್ವಾ. ಸೊ ಈಗ ಮೈನಸ್ 4y ಹಾಗೆ ಇದೆ, ಈಸ್ ಈಕ್ವಲ್ ಟು ಮೈನಸ್ 24 ಅಲ್ವಾ. ಸೊ ಈಗ ಇಲ್ಲಿ ಏನಾಗುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ನಾನು ಹೇಳಿದ್ದೆ ಇಲ್ಲಿ ಡಿವೈಡ್ ಆದರೆ ಡಿವೈಡ್ ಮಾಡಿ, 2 1s 2 1s. ಸೊ ಈಗ ಉಳಿದಿದ್ದೇನೆ ಇಲ್ಲಿ 11 ಮೈನಸ್ 3y ಮೈನಸ್ 4y ಈಸ್ ಈಕ್ವಲ್ ಟು 24. ಇದು ಹಾಗೆ ಮೈನಸ್ 24 ಹಾಗೆ ಉಳಿತದೆ. ಅರ್ಥ ಆಯ್ತಲ್ಲ. ಸೊ ಈಗ ಇಲ್ಲಿ ಇವೆರಡನ್ನು ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡ್ಬೋದಲ್ವ. ಇಲ್ಲಿ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 3y ಪ್ಲಸ್ 4y ಈಸ್ ಈಕ್ವಲ್ ಟು 7y ಅಲ್ವಾ. ಸೊ ಈಗ ಇಲ್ಲಿ ಹೈಯೆಸ್ಟಿಗೆ ಯಾವ್ದು ಸಿಂಬಲ್ ಇದೆ, ಮೈನಸ್ ಸಿಂಬಲ್ ಇದೆ 4ಗೆ ಅಲ್ವಾ. ಸೊ ಅದು ಮೈನಸ್ ಸಿಂಬಲ್ ಹಾಕಿದ್ದೇವೆ. ಇಲ್ಲಿಗ 11 ಹಾಗೆ ಇರುತ್ತೆ, ಇಲ್ಲಿ ಮೈನಸ್ 24 ಇಸ್ ಈಕ್ವಲ್ ಟು ಮೈನಸ್ 24 ಹಾಗೆ ಬರ್ಕೊಂಡಿದ್ದೀವಿ. ಸೊ ಇದಾದಮೇಲೆ ಈಗ ನೆಕ್ಸ್ಟ್ ಈಗ ಮೈನಸ್ 7y, ಇದು 11 ಈಚೆಗೆ ಬರ್ಬೋದಲ್ವಾ. ಇಲ್ಲಿ ಸಹ ನಂಬರ್ ಇದೆ, ಇಲ್ಲಿ ಸಹ ನಂಬರ್ ಇದೆ, ಇದನ್ನು ಆಚೆಗೆ ತೊಗೊಳ್ಳಿ. ಆದಷ್ಟು ಸಿಂಪ್ಲರ್ ಫಾರ್ಮಿಗೆ ತರಲಿಕ್ಕೆ ನೋಡಬೇಕಲ್ವ ನಾವು. ಸೊ ಈ ನಂಬರನ್ನು ಈಚೆಗೆ ತಂದರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಮಾಡ್ಬೋದು. ಸೊ ಇದು ಪ್ಲಸ್ 11 ಈಚೆ ಬಂದರೆ ಏನಾಗುತ್ತೆ, ಮೈನಸ್ 11 ಆಯಿತು. ಸೊ ಮೈನಸ್ 24 ಮೈನಸ್ 11 ಎಷ್ಟಾಯಿತು, ಮೈನಸ್ 35 ಆಯಿತು. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಸೊ 24 ಪ್ಲಸ್ 11 ಇಸ್ 35 ಅಲ್ವಾ. ಸೊ ಇಲ್ಲಿ ಹೈಯೆಸ್ಟ್ ಸಿಂಬಲ್ ಮೈನಸ್ ಇದೆ, ಅದೇ ಮೈನಸ್ ಇಲ್ಲ. ದೇರ್ ಫೋರ್ ವೈ ಈಸ್ ಈಕ್ವಲ್ ಟು ಈಗ ಏನಾಗುತ್ತೆ, ಮೈನಸ್ 35 ಹಾಗೆ ಇರುತ್ತೆ. ಈ ಮೈನಸ್ 7ಅನ್ನು ನಾವಿಲ್ಲಿ ಕೆಳಗೆ ತಗೊಳ್ಳೋಣ. ಇದು ಮಲ್ಟಿಪ್ಲೈ ಇದ್ದಿದ್ದು ಈಚೆ ಬಂದರೆ ಡಿವಿಷನ್ ಆಗುತ್ತೆ ಅಂತ ಹೇಳಿದ್ದೆ. ಸೊ -7 ಇಲ್ಲಿ ಬಂತು.
ಸೊ ಈಗ ಡಿವೈಡ್ ಮಾಡಿ y ಈಸ್ ಈಕ್ವಲ್ ಟು ಏನಾಗುತ್ತೆ -35/-7 ಬಂತಲ್ವ. ಇದನ್ನೀಗ ಡಿವೈಡ್ ಮಾಡಿ 7 1s 7 5s 35 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿದ್ದೇನು y ಈಸ್ ಈಕ್ವಲ್ ಟು 5 ಬಂತು ಅಲ್ವಾ. ಸೊ ಈಗ y ವ್ಯಾಲ್ಯೂ 5 ಅಂತ ಸಿಕ್ತು. y ವ್ಯಾಲ್ಯೂ 5 ಅಂತ ಸಿಕ್ಕಿದ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ y ಇನ್ ಸೇಮ್ ನಿಮ್ಮದು ಸಬ್ಸ್ಟಿಟ್ಯೂಷನ್ ಮೆಥಡ್ನ ಮಾಡಿದ್ದೆ ಅಲ್ವ, ಹಾಗೆ ಆ ಸ್ಟೆಪ್ಪೇ ಇಲ್ಲಿ ಮಾಡಬೇಕು. ಎಕ್ಸ್ ಆ್ಯಂಡ್ y ವ್ಯಾಲ್ಯೂ ಕಂಡುಹಿಡಿಯೋ ತನಕ ಆ ಸ್ಟೆಪ್ ಸೇಮ್ ಹಾಗೆ ಇದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ y ಇನ್ 3 ಅಂತ ಇದೆ ಅಲ್ವಾ. ಸೊ ಅದನ್ನೇ ಈಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಲಿಕ್ಕೆ, ಸೊ 3 ಇಕ್ವೇಷನ್ 3 ಏನು ಹೇಳುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 11 - 3y/2 ಇಕ್ವೇಷನ್ 3 ಇದು ಅಲ್ವಾ. ಅದಕ್ಕೀಗ y-ಅನ್ನು ಸಬ್ಸ್ಟಿಟ್ಯೂಟ್ ಮಾಡುವ. y ವ್ಯಾಲ್ಯೂ ಈಗ ನಿಮ್ಗೆ ಸಿಕ್ಕಿದೆ 5 ಅಂತ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಇದಕ್ಕೆ. ಎಕ್ಸ್ ಇಸ್ ಈಕ್ವಲ್ ಟು 11 - 3, y ವ್ಯಾಲ್ಯೂ ಏನು 5, ಅದನ್ನು ಇಲ್ಲಿ 5 ಹಾಕಿದ್ದೀನಿ, ಡಿವೈಡೆಡ್ ಬೈ 2. ಸೊ ಇಸ್ ಈಕ್ವಲ್ ಟು 11, 5 3s 3 5s or 5 3s 15 ಅಲ್ವಾ. 11 - 15/2 ಸಿಕ್ತು. ಸೊ ಈಗ ಇದು 11 - 15 ಎಷ್ಟಾಗುತ್ತೆ, -4 ಆಗುತ್ತೆ. ಯಾಕೆ ಹೇಳಿ, ಬಿಗ್ಗರ್ ನಂಬರ್ ಆಸ್ ಮೈನಸ್ ಸಿಂಬಲ್, -4 ಆಯಿತು. -4/2 ಸಿಕ್ತು. ಈಗ 2 1s 2 2s 4 -2 ಸಿಕ್ತು ಅಲ್ವಾ. ಸೊ ಎಕ್ಸ್ ವ್ಯಾಲ್ಯೂ ಏನಾಯಿತು, -2 ಅಂತ ಆಯಿತು. ಸೊ ಎಕ್ಸ್ ವ್ಯಾಲ್ಯೂ -2 ಸಿಕ್ಕರೆ, ಎಕ್ಸ್ ವ್ಯಾಲ್ಯೂ -2 ಆದರೆ y ವ್ಯಾಲ್ಯೂ ಏನು 5 ಅಂತ ಇದೆ ಅಲ್ವಾ. ಸೊ ಇಲ್ಲಿವರೆಗೆ ಸೇಮ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತೇವೆ, ಇದು ಎಕ್ಸ್ ಮತ್ತು y ವ್ಯಾಲ್ಯೂ ಕಂಡುಹಿಡಿಯೋ ತನಕ. ಈಗ ನೆಕ್ಸ್ಟ್ ಈಗ ನಮಗೆ ಅವರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ ಟು mx + 3 ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ m ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಆ ಥರ ಇರುವಾಗ ಈಗ y ವ್ಯಾಲ್ಯೂ ಈಗ ಅದಕ್ಕೆ ಹಾಕಿ, y ವ್ಯಾಲ್ಯೂ ಎಷ್ಟು 5 ಇಲ್ಲಿ ಹಾಕಿ, m ಕಂಡುಹಿಡಿಬೇಕು. ಎಕ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ -2 ಇಲ್ಲಿ ಹಾಕಿ, +3 ಹಾಗೆ ಇರಲಿ. ಸೊ ಈಗ 5 ಇಲ್ಲಿದೆ, ಈ +3 ಈಚೆ ಬಂದರೆ ಏನಾಗುತ್ತೆ, -3 ಆಗುತ್ತೆ ಅಲ್ವಾ. ಆಮೇಲೆ ಇದು m × -2 ಇಸ್ ಈಕ್ವಲ್ ಟು -2m ಆಯಿತು. ಇದು ಗೊತ್ತಲ್ವ, -2m ಆಯ್ತಿದೆ. ಸೊ ಈ ಸ್ಟೆಪ್ ಗೊತ್ತಾಯ್ತಲ್ವ, -2m 5 - 3 ಆಯಿತು. 5 - 3 ಎಷ್ಟು 2, ಬಿಗ್ಗರ್ ನಂಬರ್ ಹ್ಯಾಸ್ ಪ್ಲಸ್ ಸಿಂಬಲ್, ಅದಕ್ಕೆ ಇದು ಬರೀ 2 ಆಯಿತು. 2 ಈಸ್ ಈಕ್ವಲ್ ಟು -2m ಉಳಿದಿದೆ. ಸೊ -2m ಅನ್ನು ಈಚೆ ಬರ್ಕೋಬೋದು, ಆಚೆ ಇದ್ದರೂ ಒಂದೇ ಈಚೆ ಇದ್ದರೂ ಒಂದೇ, ಈಸ್ ಈಕ್ವಲ್ ಟು. ಸೊ ಈಗ -2m ಅನ್ನು ಇದನ್ನು ಈಚೆ ಬರ್ಕೊಂಡಿದ್ದೀನಿ, ಇದನ್ನು ಈಚೆ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ -2m ಇಸ್ ಈಕ್ವಲ್ ಟು 2 ಸಿಕ್ತು. ದೇರ್ಫೋರ್ m ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಇದು ಹೀಗೆ ಇರುತ್ತೆ, ಈ -2 ಕೆಳಗೆ ಬರುತ್ತೆ ಅಲ್ವಾ. ಆವಾಗ 2 1s ದೇರ್ಫೋರ್ ಆನ್ಸರ್ ಇಸ್, ಇಲ್ಲಿ ಮೈನಸ್ ಸಿಂಬಲ್ ಇರೋದ್ರಿಂದ ಇದು -1 ಆಗುತ್ತೆ. ದೇರ್ಫೋರ್ m ಇಸ್ ಈಕ್ವಲ್ ಟು ಏನು ಸಿಕ್ತು, -1. ಸೊ ಇಷ್ಟು ಪ್ರೂವ್ ಮಾಡಿದ್ರೆ ಆಯಿತು. ಥ್ಯಾಂಕ್ ಯು.